ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವು ಬೆಳಗ್ಗೆ ಹೋಗ್ತಾ ಇದ್ದೀವಿ ಮೂವಿ ನೋಡೋದಕ್ಕೆ. ಈಗ ಟೈಮ್ ಆಗಿದೆ 8:20. ನಮ್ಮ ಶೋ ಇರೋದು 9 ಗಂಟೆಗೆ. ಅನಿಮಲ್ ಮೂವಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ರಿಲೀಸ್ ಆಗೋದಷ್ಟೇ ಲಾಸ್ಟ್ ವೀಕಲ್ಲಿ. ತುಂಬ ರಶ್ ಇದೆ, ಟಿಕೆಟ್ ಕೂಡ ಸಿಗ್ತಾ ಇಲ್ಲ, ಮಾರ್ನಿಂಗ್ ಶೋಗೆ ಮಾತ್ರ ಸಿಗ್ತಾ ಇದೆ. ಅದಕ್ಕಾಗಿ ನೋಡಿ ಬರುವ ಅಂತ ಹೋಗ್ತಾ ಇದ್ದೀವಿ. ಚಾ ಏನು ಕುಡಿದಿಲ್ಲ. ಕೆಳಗಡೆ ಒಬ್ಬರಿದ್ದಾರೆ ಸೌತ್ ಇಂಡಿಯನ್, ಅವರಿಂದ ಚಾ ಮತ್ತು ಇಡ್ಲಿ ಎಲ್ಲ ತಿಂದು ಮತ್ತೆ ಮುಂದೆ ನಾವು ಹೋಗ್ತೀವಿ. ಸರಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇವರ ಹತ್ರ ಮೆದುವಡ, ಚಟ್ಟಂಬಡೆ, ಹಾಗೆ ಸೆಟ್ ದೋಸೆ, ಮಸಾಲೆ ದೋಸೆ, ಸಾದಾ ದೋಸೆ, ಇಡ್ಲಿ, ಹೀಗೆ ತುಂಬ ಎಲ್ಲ ವೆರೈಟೀಸಲ್ಲಿ ದೋಸಾಸ್ ಮತ್ತು ಇಡ್ಲಿ ಸಿಗುತ್ತೆ. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ತುಂಬಾ. ಬಂದ್ವಿ ನಾವು 9:03 ಅದು. ಇನ್ನು ಪ್ರತಿಭಕ್ತ ಪ್ರಸಾದನ್ನ ಕೆಳಗನೆ ಇದ್ದಾರೆ. ಅವರಿಗೆ ಬರುವವರೆಗೆ ನಾವು ಇಲ್ಲಿ ವೇಟ್ ಮಾಡಿ ಮತ್ತೆ ಹೋಗ್ತೀವಿ. ಸ್ವಲ್ಪ ಮೂವಿ ಸ್ಟಾರ್ಟ್ ಆಗಿಲ್ಲ ಇನ್ನು, ಹೌಸ್ಫುಲ್ ಇದೆ. ಬೆಳಗಿನ ಶೋ ಆದರೂ ಕೂಡ ಇಷ್ಟು ಹೌಸ್ಫುಲ್ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಇಷ್ಟು ಹೌಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮೂವಿಗ ಇಂಟರ್ವಲ್ ತನಕ ಆಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿವರೆಗೆ ಅಂತೂ. ಆ್ಯಕ್ಷನ್ ಮೂವಿ, ಹಾಗೆ ಇದು ಫಾದರ್ ಸನ್ ಒಂದು ಬಾಂಡಿಂಗ್ ರಿಲೇಟೆಡ್ ಇದೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಸೆಕೆಂಡ್ ಪಾರ್ಟ್ ಹೇಗಿರುತ್ತೆ ಅಂತ ನೋಡಬೇಕು. ಇದು ಕೂಡ ಹೋಲ್ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇವರ ಕಾಲೀಗ್ಸ್ ಕೂಡ ಹೇಳ್ತಾ ಇದ್ರು ಅಂತೆ, ನನ್ನ ಕಾಲೀಗ್ಸ್ ಕೂಡ ಹೇಳ್ತಾ ಇದ್ರು. ನೋಡುವ ಏನು ಎಂತ ಅಂತ. ಮೂವಿ ಆಯಿತು, ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಮೂವಿ ಚೆನ್ನಾಗಿದೆ, ಬಟ್ ವಾಯ್ಲೆನ್ಸ್ ತುಂಬಿದೆ ತುಂಬಾ. ನನಗಂತೂ ಅದು ಸೆಕೆಂಡ್ ಹಾಫಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಫಸ್ಟ್ ಹಾಫ್ ಚೆನ್ನಾಗಿತ್ತು, ಬಟ್ ಸೆಕೆಂಡ್ ಹಾಫ್ ಉಂಟಲ್ಲ ಬೋರಿಂಗ್ ಕೂಡ ಇತ್ತು ಸ್ವಲ್ಪ, ಹಾಗೆ ವಾಯ್ಲೆನ್ಸ್ ಕೂಡ ಇತ್ತು. ನನಗೆ ಇಷ್ಟ ಆಗಲಿಲ್ಲ ಸೆಕೆಂಡ್ ಹಾಫ್. ಬಟ್ ಪರವಾಗಿಲ್ಲ, ಇವರಿಗೆಲ್ಲ ಇಷ್ಟ ಆಯ್ತಂತೆ. ಪಪ್ಪಂದು ಹೊಸ ಶೂ ಬಂದಿದೆ, ಅದನ್ನು ಹಾಕ್ಕೊಂಡು ತಿರುಗ್ತಾ ಇದ್ದೀವಿ ನಾವು. ಅವರ ಕಾಲ್ಗಿಂತ 4 ಪಟ್ಟು ದೊಡ್ಡ ಶೂವನ್ನು ಹಾಕೊಂಡು ತಿರುಗೋ ಸ್ಟೈಲ್ ನೋಡಲ್ಲಿ. ನಿನ್ನೆ ಮೂವಿಗೆ ಹೋಗಿ ಬಂದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಹಾಫ್ ಡೇ, ನಾನು ಆಫೀಸ್ಗೆ ಹೋಗಿ ಬಂದಿದ್ದೀನಿ. ಊಟ ಮಾಡೋದು ಬಾಕಿ ಇದೆ. ಪಲಾವ್ ತಿನ್ನೋ ಮನಸ್ಸಾಗ್ತಾ ಇದೆ, ಅದಕ್ಕಾಗಿ ಪಲಾವ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಪಲಾವ್ ನಾನು ತುಂಬಾ ಸಿಂಪಲಾಗಿ ಮಾಡೋದು, ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ. ಬಟ್ ಇದರಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ನ ಯೂಸ್ ಮಾಡ್ತೀನಿ. ಅದು ಏನು ಅಂತ ಅಂದರೆ, ಇದು ಸುಹಾನ ಮಸಾಲ ಅಂತ ಸಿಗುತ್ತೆ. ಇದರದ್ದು ವೆಜ್ ಬಿರಿಯಾನಿ ಮಸಾಲ ಕೂಡ ಸಿಗುತ್ತೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹೀಗೆ ಎಲ್ಲ ವೆರೈಟೀಸಲ್ಲಿ ಸಿಗುತ್ತೆ. ಹಾಗೆ ಚಿಕನ್ ಮಸಾಲ, ಚಿಕನ್ ಬಟರ್ ಮಸಾಲ ಅದೆಲ್ಲ ಸಿಗುತ್ತೆ. ವೆಜ್ಜಲ್ಲಿ ಕೂಡ ತುಂಬ ಎಲ್ಲ ಮಸಾಲ ಸಿಗುತ್ತೆ. ಬಟ್ ನಾನು ಇಲ್ಲಿ ಯೂಸ್ ಮಾಡೋದು ಚಿಕನ್ ಬಿರಿಯಾನಿ ಮಸಾಲದ ಸ್ವಲ್ಪ ಒಂದು ಪೋರ್ಷನ್ನ ಯೂಸ್ ಮಾಡ್ತೀನಿ, ಸಣ್ಣ ಪೋರ್ಷನ್ನ. ನಾರ್ಮಲಿ ನಾನು ಹೇಗೆ ಪಲಾವ್ ಮಾಡ್ತೀನಿ ಹಾಗೆ ಮಾಡೋದು. ಬಟ್ ಲಾಸ್ಟ್ಗೆ 1-2 ಸ್ಪೂನ್ನಷ್ಟು, ನಾನು ಟೀ ಸ್ಪೂನ್ನಷ್ಟು ಈ ಮಸಾಲಾನ ಹಾಕಿಬಿಡ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಹೇಳ್ತೀರಾ ನೀವು. ಅಷ್ಟೊಂದು ಚೆನ್ನಾಗಿ ಬರುತ್ತೆ ಆ ಫ್ಲೇವರ್, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನೇನು ಹೇಳೋದಂದರೆ, ನೀವು ಎಲ್ಲಿಯಾದರೂ ಈ ಮಸಾಲಾನ ನೋಡಿದರೆ ಖಂಡಿತವಾಗ್ಲೂ ಬೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಹೀಗೆ ಒಮ್ಮೆ ಟ್ರೈ ಮಾಡುವಂತ ತಗೊಂಡಿದ್ದು ಡಿ-ಮಾರ್ಟಿಂದ, ಬಟ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಈಗ ಪಲಾವೆಲ್ಲ ಮಾಡಿಬಿಟ್ಟು ತಗೊಂಡು ಹೋಗ್ತೀನಲ್ಲ ಟಿಫಿನ್ಗೆ, ಆಫೀಸ್ಗೆ ಎಲ್ಲ, ಅಲ್ಲಿ ಕೂಡ ಎಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಂತ. ಈ ಮಸಾಲ ಫ್ಲೇವರ್ ತುಂಬಾ ಚೆನ್ನಾಗಿದೆ. ನೀವೊಮ್ಮೆ ಟ್ರೈ ಮಾಡಿ. ನೀವು ಕೂಡ ಒಂದು ವೇಳೆ ಎಲ್ಲಿಯಾದರೂ ಸಿಕ್ಕರೆ ಕಂಡ್ರೆ ನೀವು ಮಸಾಲಾನ ಖಂಡಿತವಾಗ್ಲೂ ಬೈ ಮಾಡಿ. ಹಾಗೆ ಇದು ಆನ್ಲೈನ್ ಕೂಡ ಸಿಗುತ್ತೆ, ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಟ್ರೈ ಮಾಡ್ಕೋಬೋದು ನೀವು. ನೋಡಿ, ವೆಜ್ ಪಲಾವ್ ರೆಡಿ ಆಗಿದೆ ನಮ್ಮದು. ಆ್ಯಸ್ ಯೂಶ್ವಲ್ ತುಂಬಾ ಚೆನ್ನಾಗಿ ಬಂದಿದೆ, ಸತ್ಯವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅದು. ಹಾಗೆ ನಾವು ಗ್ರೈಂಡ್ ಮಾಡ್ಕೊಂಡು ಹಾಕ್ತೀವಲ್ಲ, ಆ ಮಸಾಲ ಫ್ಲೇವರ್ ಕೂಡ ಒಳ್ಳೇದು ಬರುತ್ತೆ. ಬಟ್ ಆ ಚಿಕನ್ ಮಸಾಲ ಏನಿದೆ, ಬಿರಿಯಾನಿ ಮಸಾಲ ಸುಹಾನದ, ಅದರ ಫ್ಲೇವರ್ ಉಂಟಲ್ಲ, ಇದನ್ನು ಇನ್ನೂ ಜಾಸ್ತಿಯಾಗಿ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟನ್ನು. ತುಂಬಾ ಚೆನ್ನಾಗಿದೆ. ಸರಿ, ನಾನೀಗ ನನ್ನ ಫುಡ್ ಎಂಜಾಯ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ನಾವು ಹೊರಡ್ತಾ ಇದ್ದೀವಿ ಶಾಪಿಂಗಾಗಿ. ನನ್ನ ಬರ್ತ್ಡೇ ಬಂತು, ಅದರ ಶಾಪಿಂಗಾಗಿ ಹೋಗ್ತಾ ಇದ್ದೀವಿ. ಇವರು ಆಫೀಸಿಂದ ಡೈರೆಕ್ಟ್ಲಿ ಅಲ್ಲಿಗೆ ಬರ್ತಾರೆ. ನಾನು ಮಮ್ಮಿ ಮತ್ತೆ ಬನ್ನಿ ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಶೆಟ್ಟಿ ನೋಡಿ ಕುತ್ಕೊಂಡಿದ್ದಾರೆ ರೆಡಿಯಾಗಿ, ಸ್ಮೈಲಿಂಗ್ ಫೇಸ್ ಒಟ್ಟಿಗೆ. ನಮ್ಮ ಒಡೆ ಪಪ್ಪಿ ಬಂಗಾರ ಇತ್ತ ಟಾಟಾ ಪಪ್ಪಿನ ಒಡೆ ಪಪ್ಪಿನ ಟಾಟ ನಮ್ಮ
ಹಬ್ಬದ ದುಡ್ಡು ಕಂಡ್ರೆ ಪೋಪಿನಿ. ಹಬ್ಬದದ್ದು ಅಂದ್ರೆ ಅಂಪ ಅಂದ್ರೆ ದನದ ಹಾಲು ತರೋದಕ್ಕೆ ಹೋಗ್ತಾ ಇದ್ದೀವಿ ಅಂತೆ. ಯಾಕೆ ಗೊತ್ತಿಲ್ಲ, ನಾನಂತೂ ಹೇಳಿಲ್ಲ, ಅವ್ರಿಗೆ ಯಾರು ಹೇಳಿದ್ ಗೊತ್ತಿಲ್ಲ ದನದ ಹಾಲು ತಗೊಂಡು ಬರೋದಕ್ಕೆ ಹೋಗುದಂತ. ಜೋರ್ ಶೀತ ನನಗೆ ಬೆಳಿಗ್ಗೆಯಿಂದ. ಕ್ಲೈಮೇಟ್ ಚೇಂಜ್ ಆಗಿದೆ ಅದರಿಂದ. ಬಟ್ ಇವತ್ತು ಹೋಗಲೇಬೇಕು. ನನ್ನದು ಯಾವಾಗಲೂ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ. ಈಗ ಹೋಗಲಿಲ್ಲ ಆದರೆ ಆಗಲ್ಲ. ನಾಳ್ದು 2 ದಿವಸ ಬ್ಯುಸಿ ಇದ್ದೀನಿ ನಾನು. ಆಮೇಲೆ ಸಂಡೇ ನನ್ನ ಬರ್ತ್ಡೇ, ಸೊ ಬೇರೆ ಆಪ್ಷನ್ ಇಲ್ಲ, ಸೊ ಹೋಗಲೇಬೇಕು. ಹಾಗೆ ಸಂಡೇ ನಮಗೆ ಹೊರಗೆ ಹೋಗೋದು ಕೂಡ ಇದೆ. ಬರ್ತ್ಡೇ ದಿನ ಹೌದಲ್ಲ, ಆ್ಯಕ್ಚುಲಿ ನನಗೆ ಈಗ ನೆನಪು ಬರ್ತಾ ಇದೆ ನನಗೆ ಹೊರಗೆ ಹೋಗೋದಕ್ಕೆ ಇರೋದು. ಏನು ನೋಡುವ, ಒಬ್ಬರು ಇನ್ವೈಟ್ ಮಾಡಿದ್ದಾರೆ ನಮಗೆ ಒಂದು ಕೆಲಸದ ಮೇಲೆ, ಅಲ್ಲಿಗೆ ಹೋಗೋದಕ್ಕಿದೆ. ನೋಡುವ ಏನು ಎಂತ ಅಂತ. ಅದರ ವಿಡಿಯೋ ಕೂಡ ಮಾಡ್ತೀನಿ. ಅವರು ಕರೆದಿರೋದು ವಿಡಿಯೋ ಮಾಡೋದಕ್ಕಾಗಿಯೇ. ನಿಮಗೆ ನಾನು ತಿಳಿಸ್ತೀನಿ ಏನು ಎಂತ ಅಂತ, ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ತುಂಬ ಇಂಟ್ರೆಸ್ಟಿಂಗ್ ಬ್ಲಾಗ್ ಬರೋದಕ್ಕಿದೆ ಸಂಡೇದು. ಸರಿ ನೋಡುವ. ಈಗ ನಾನು ಹೊರಡ್ತೀನಿ, ಲೇಟ್ ಆಗಿದೆ ಆಲ್ರೆಡಿ. ಮಮ್ಮಿದು ರೆಡಿ ಆಗಿಲ್ಲ, ಆದ್ದರಿಂದ ನಾವೀಗ ವೆಯ್ಟ್ ಮಾಡಿದೆ. ರೆಡಿ ಆದರು ಅವರು ಕೂಡ. ನಾವೀಗ ಇನ್ನೂ ಹೊರಡ್ತೀವಿ, ಮತ್ತೆ ಸಿಗ್ತೀನಿ, ಬನ್ನಿ. ಓನೆ ಟ್ರೀ ಅಂದಕ್ಕೆ ಟ್ರೀ ಉಂಡಲ್ಲ. ಬಂದ್ವಿ ನಾವೀಗ. ಇವರು ಇನ್ನೂ ಬಂದಿಲ್ಲ. ನಾವು ಆಟೋದಲ್ಲಿ ಬಂದ್ವಿ ಇಲ್ಲಿವರೆಗೆ. ತುಂಬ ಜಾಸ್ತಿ ಆಗಿದೆ ಶೀತ. ಹೀರೋ ಅಲ್ಲಿ ಟ್ರೀ ನೋಡೋದ್ರಲ್ಲಿ ಬ್ಯುಸಿ. ಅವರು ರೈಮ್ಸ್ ಎಲ್ಲ ನೋಡ್ತಾರಲ್ಲ, ಕ್ರಿಸ್ಮಸ್ ರಿಲೇಟೆಡ್ ರೈಮ್ಸ್ ಎಲ್ಲ ಇರುತ್ತಲ್ಲ, ಜಿಂಗಲ್ ಬೆಲ್ ಅದೆಲ್ಲ ನೋಡ್ತಾರೆ. ಅದನ್ನು ನೋಡಿ ಇಲ್ಲಿ ರೆಕಗ್ನೈಸ್ ಮಾಡ್ತಿದ್ದಾರೆ ಅವರು ಕ್ರಿಸ್ಮಸ್ ಟ್ರೀನ. ಆಯಿತು ಈಗ ಶಾಪಿಂಗ್. ನಾನೇನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ, ಯಾಕೆಂದರೆ ನಾವು ಬಂದದ್ದ ಲೇಟ್ ಫಸ್ಟ್ ಆಫ್ ಆಲ್. ಮತ್ತು ಅಂದರೆ ಒಳ್ಳೇದು ನನಗೆ ಕಾಣಲೇ ಇಲ್ಲ. ನೋಡಿ ಸಾಕಾಯಿತು. ವಿಡಿಯೋ ಮಾಡೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಮತ್ತೆ. ಬಟ್ ಆದರೂ ಶಾಪಿಂಗ್ ಮಾಡಿದ್ವಿ. ಏನು ತಗೊಂಡ್ವಿ ಏನು ಅಂತ ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ ಡಿಟೇಲ್ ಆಗಿ. ಗಂಟೆ ಈಗ 10:30 ಆಗಿದೆ. ಅದಕ್ಕಾಗಿ ಊಟ ಮಾಡ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೀವಿ ನಾವು. ನಮಗಿದು ನೋಡಿ ಇಲ್ಲಿ ಫಿಶ್ ಇದೆ ಅಂತ. ಫಿಶ್ ಕಾಣ್ತಿದೆಯಾ? ಫಿಶ್ बोले ओ बर्ड्स उल्लारा नब तूद बरका बोले पोई ಎಲ್ಲ ಮೊದಲೇ ಫೈಟಿಂಗ್ ಹೋಗ್ಬಲಿಯಾ ಮಾತಾಡೋದಷ್ಟೇ ಅವರು. ಕ್ಯಾಕಿ ಕೂ ಅಂತ ಒಂದೊಂದೇ ವರ್ಡ್ ಹೇಳೋದು. ಇನ್ನೂ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅವರು. ಜೋರ್ ಹಸಿವಾಗ್ತಿದೆ. ರೋಗನ್ ಸ್ಪೈಸಿ ಇದು ನಮ್ಮ ಊರಿನವರದು. ಅದಕ್ಕಾಗಿ ನಾವು ಇಲ್ಲಿಗೆ ಬಂದದ್ದು, ಫಸ್ಟ್ ಟೈಮ್ ಬರೋದು. ಇಲ್ಲಿ ನಾವು ರೆಸ್ಟೋರೆಂಟ್ ನಮ್ಮ ಊರಿನವರಿಂದ ಹೇಗೆ ಫೈಂಡ್ ಔಟ್ ಮಾಡೋದಂತ ಹೇಳಿ ಹೇಗೆ ಗೊತ್ತುಂಟ ನಾನೇ ಹೇಳ್ತೇನೆ. ಬಿಲ್ಲಿಂಗ್ ಕೌಂಟರ್ ಇರುತ್ತಲ್ಲ, ಅದರ ಮೇಲೆ ಕಟೀಲಮ್ಮನ ಫೋಟೋ ಇರುತ್ತೆ. ಯಾವುದೆಲ್ಲ ನಮ್ಮ ಊರಿನ ಹೋಟೆಲ್ಸ್ ಇದೆ ಅಲ್ಲಿ ಎಲ್ಲ ಹೋಟೆಲ್ಸ್ನ ಬಿಲ್ಲಿಂಗ್ ಕೌಂಟರ್ ಹತ್ರ ಕಟೀಲಮ್ಮನ ಫೋಟೋ ಇದ್ದೇ ಇರುತ್ತೆ. ಹಾಗೆ ನಮ್ಗೆ ಗೊತ್ತಾಗುತ್ತೆ ಇದು ನಮ್ಮ ಊರಿನವರ ಹೋಟೆಲ್ ಅಂತ. ಹೀಗೆ ಸ್ಮಾರ್ಟ್ ಅಲ್ವಾ ನಾವು. ಊಟ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ನಾನು ವಿಡಿಯೋ ಮಾಡ್ತಿದ್ದೇನೆ. ತುಂಬಾ ಹಸಿವಾಗಿತ್ತು ಅಂತ ಹೇಳ್ದಲ್ಲ. ಊಟ ಕಂಡು ಕೂಡಲೇ ಅಟ್ಯಾಕ್ ಮಾಡಿದ್ದು ನಾವು. ವಿಡಿಯೋ ಮಾಡೋದೆಲ್ಲ ನೆನಪು ಹೋಯ್ತು ನನಗೆ ಆಗ. ಈಗ ನಾವು ರೋಡ್ ಸೈಡಲ್ಲಿ ಹೀಗೆ ಗಾಡಿ ಇರ್ತಲ್ಲ, ಇವ್ರ ಹತ್ರ ಫಾಲೂದಾ ಸಿಗುತ್ತೆ. ಇವರ ಫಾಲೂದಾ ಏನಿದೆ, ಇವರು ಹೀಗೆ ರೋಡ್ ಸೈಡಲ್ಲಿ ಸಿಗುವಂಥ ಫಾಲೂದಾ ಏನಿದೆ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ. ಈಗ ಈ ವಿಂಟರ್ಸಲ್ಲಿ ಹೊರಗಡೆ ಫಾಲೂದಾ ತಿನ್ನೋದಂದರೆ ರಾತ್ರಿ ಹೊತ್ತು ನನಗಂತೂ ತುಂಬಾ ಇಷ್ಟ. ನಮ್ಮಿಬ್ರಿಗೂ ನಾವು ತುಂಬಾ ಹೀಗೆ ತಿಂದಿದ್ದೀವಿ ಹಿಂದೆಯಿಂದ, ಸ್ಟಾರ್ಟಿಂಗಿಂದ. ಮದುವೆ ಆಗಿದ್ದರಿಂದ ತುಂಬ ಎಲ್ಲ ಮೆಮೊರೀಸ್ ಇದೆ ಇದರ ಜೊತೆ ನಮ್ಮದು. ನಾವು ತುಂಬಾ ಎಂಜಾಯ್ ಮಾಡ್ತೀವಿ ಇದನ್ನು. ಹಾಂ ತಿನ್ನೋದಿದ್ದದ್ದು ಯಾವುದಿಲ್ಲ ಅಂತೆ. ನಾವು ಫುಡ್ಡೀಸ್ ಇಬ್ರು, ಅದಕ್ಕೆ ಬುಡ್ಡಿ ಆಗಿದೆ. ತುಂಬಾ ಚೆನ್ನಾಗಿದೆ. ಬಟ್ ಏನು ಗೊತ್ತುಂಟ, ನಾವು ಹಿಂದೆ ಸ್ಟಾರ್ಟಿಂಗಲ್ಲಿ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಬಸೆಯಲ್ಲಿದ್ವಿ. ಅಲ್ಲಿ ಏನು ಸಿಗ್ತಿತ್ತಲ್ಲ ಫಾಲೂದಾ, ಅದರ ಟೇಸ್ಟ್ ಉಂಟಲ್ಲ ಇಲ್ಲಿ ಎಲ್ಲೂ ಸಿಗಲ್ಲ. ತುಂಬಾ ಚೆನ್ನಾಗಿ ಸಿಗ್ತದೆ. ಅಲ್ಲಿ ಗಲ್ಲಿಯಲ್ಲಿ ಸಿಗ್ತಾಯಿತ್ತು ಫಾಲೂದಾ. ಅಂದರೆ ಇದು
ಏನು ಟೆಂಪೋ ಅಲ್ಲ, ಅಲ್ಲಿ ಹೇಗೆ ಅದು ಬೇರೆ ಟೈಪ್ ಒಂದು ಗಾಡಿ ಇರ್ತಾ ಇತ್ತು ಅವ್ರ ಹತ್ರ. ಆ ಗಾಡಿ ಉಂಟಲ್ಲ ಗಲ್ಲಿಯಲ್ಲಿ ನಿಮಗೆ ಸಿಗ್ತಾ ಇತ್ತು. ಅದರ ಟೇಸ್ಟೇ ಬೇರೆ. ಇವರದು ಎಷ್ಟು ಹೇಳಿದ್ರು ಆ ಟೇಸ್ಟ್ ಬರಲ್ಲ ಅಲ್ವಾ. ಬಟ್ ಪರವಾಗಿಲ್ಲ, ರೆಸ್ಟೋರೆಂಟ್ಸಲ್ಲಿ ಸಿಗುತ್ತಲ್ಲ ಫಾಲೂದಾಸ್, ಅದಕ್ಕಿಂತ ತುಂಬಾ ಬೆಟರ್, ಅದಕ್ಕಿಂತ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಬನ್ನಿಗೆ ಕೊಡೋದಕ್ಕೆಲ್ಲ ಅದಕ್ಕಾಗಿ ಮೊದಲು ನಾನು ಮತ್ತೆ ಇವರು ತಿಂದ್ವಿ, ಆಮೇಲೆ ಮಮ್ಮಿನ ತಗೊಂಡು ಬಂದ್ವಿ. ಅಲ್ಲಿ ತನಕ ಮಮ್ಮಿ ಒಟ್ಟಿಗಿದ್ರು ನಮ್ಮ ಬನ್ನಿ ಶೆಟ್ರು, ಈಗ ಪಪ್ಪನೊಟ್ಟಿಗಿದ್ದಾರೆ, ಅಲ್ಲಿದ್ದಾರೆ. ಮನೆಗೆ ಬಂದ್ವಿ ನಾವೀಗ. ಬನ್ನು ಶೆಟ್ರಿಗೆ ಕಾರಲ್ಲಿ ಏನಿದ್ರೆ ಆ್ಯಸ್ ಯೂಶ್ವಲ್ ಈಗ ಮಲಗಿದ್ದಾರೆ. ಇನ್ನು ನಾವು ಕೂಡ ಬೇಗನೆ ಮಲಗ್ತೀವಿ. ಆಲ್ರೆಡಿ 12 ಗಂಟೆ ಆಗಿತ್ತು. ಆಗಲೇ ನಾವು ಮನೆಗೆ ಬಂದು ರೀಚ್ ಆಗುವಾಗ 12 ಗಂಟೆ ಆಗಿತ್ತು. ಈಗ ಮೇ ಬಿ 12:20 ಆಗಿರ್ಬೋದು. ಇನ್ನು ನಾವು ಮಲಗ್ತೀವಿ. ನಾಳೆ ಆಫೀಸ್ ಕೂಡ ಇದೆ ಇಬ್ಬರಿಗೂ, ಹಾಗಾಗಿ ಮಲಗ್ತೀವಿ. ನಾನು ನಿಮಗೆ ನಾಳೆನೇ ಸಿಗ್ತೇನೆ. ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇದನ್ನು ನಾನು ನಿಮಗೆ ನಾಳೆ ತೋರಿಸ್ತೀನಿ. ನಾಳೆ ಸಂಜೆ ಆಫೀಸಿಂದ ವಾಪಸ್ ಬಂದಮೇಲೆ ತೋರಿಸ್ತೀನಿ. ಈಗ ನಾವು ಮಲಗ್ತೀವಿ. ಗುಡ್ ನೈಟ್.